Hello everybody. In this video, I'm going to explain a problem on set off and carry forward of losses. And this problem had appeared for BCom students in the year 2016 SEM exam. The problem goes like this. Mr. Vihan Pai furnishes the following particulars of his income and losses for the year. Name of the SSC is Vihan Pai and data is given regarding his income and losses for the year. Salary income rupees 4 lakh is given. Salary income is taxable under section 15 under the head income from salary. Interest on self-occupied housing loan rupees 45,000. Interest on self-occupied housing loan. See, it is clearly given in the problem that the house is self-occupied. Now, in case of self-occupied house property, we are not going to calculate expected rent, actual rent received. We are not going to calculate because from self-occupied house property, we are not going to receive any rent. ಅಂದರೆ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಯಾವುದು ಅಂತ ಹೇಳಿದ್ರೆ SSC ಯಾವ ಮನೆಯಲ್ಲಿ ವಾಸವಾಗಿದ್ದಾನೆ ಅದನ್ನು ನಾವು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಅಂತ ಕರಿತೀವಿ. So in case of self occupied house property, straight away annual value will be nil, and we are going to deduct one is standard deduction at 30%, but in case of self occupied house property, we are not going to deduct standard deduction at 30%. Straight away interest on loan, interest on self occupied housing loan is 45,000 as given in the problem. Next is short term capital gains rupees 40,000. Short term capital gain is taxable under section 45. Long term capital gains 55,000 is given. Long term capital gain is also taxable under section 45. Long term capital loss 1 lakh is given. See, long term capital loss can be set off only against long term capital gain. Long term capital loss na long term capital gain indane set off ಮಾಡಬೇಕು. Now the long term capital loss given in the problem is rupees 1 lakh and the long term capital gain is 55,000. Long term capital loss 1 lakh ಇದೆ. Long term capital gain 55,000 ಇದೆ. So ಇನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಉಳಿಯುತ್ತೆ ಆಫ್ಟರ್ ಸೆಟ್ಟಿಂಗ್ ಆಫ್ ದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಗೇನ್ಸ್ಟ್ ದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸ್ಟಿಲ್ ದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ರಿಮೈನ್ಸ್. ಎಷ್ಟು ಉಳಿಯುತ್ತೆ ಅಂತ ಹೇಳಿದ್ರೆ 45,000 ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಉಳಿಯುತ್ತೆ. ಸೊ ಅಲ್ಲಿ ನಮ್ಗೆ ಯಾವುದೇ ಬೇರೆ ಯಾವುದೇ ಆಪ್ಷನ್ ಇಲ್ಲ. ವಿ ವಿಲ್ ಕ್ಯಾರಿ ಫಾರ್ವರ್ಡ್ ಟು ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್. ಬಟ್ ರಿಮೆಂಬರ್ while writing in the working note, ಈಗ ನೀವು 45,000 in long term capital loss ಇದೆ which we couldn't set off in the current assessment year. ನಾವು ಅದನ್ನ ನೆಕ್ಸ್ಟ್ ಅಸೆಸ್ಮೆಂಟ್ ಇಯರಿಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಈಗ ಎಷ್ಟು ವರ್ಷ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ ಅಂತ ಹೇಳಿದ್ರೆ ರಿಮೆಂಬರ್ ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಆ್ಯಂಡ್ ಲಾಸ್ ಫ್ರಮ್ ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ರೇಸ್ ಹಾರ್ಸಸ್. ದೀಸ್ ಲಾಸಸ್ ವಿಲ್ ಬಿ ಕ್ಯಾರಿಡ್ ಫಾರ್ವರ್ಡ್ ಟು 4 ಅಸೆಸ್ಮೆಂಟ್ ಇಯರ್ಸ್. ಇದು ಬಿಟ್ಟು ಬೇರೆ ಲಾಸಸ್ ಇದ್ದರೆ ಅದನ್ನ 8 ಅಸೆಸ್ಮೆಂಟ್ ಇಯರ್ಸ್ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಸೊ ಹಾಗಾಗಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಏನಿದೆ 45,000 ಯಾವುದು ನಮಗೆ ಅಡ್ಜಸ್ಟ್ ಮಾಡೋಕ್ಕೆ ಆಗಲಿಲ್ಲ, ಇಟ್ ವಿಲ್ ಬಿ ಕ್ಯಾರಿಡ್ ಫಾರ್ವರ್ಡ್ ಟು 8 ಅಸೆಸ್ಮೆಂಟ್ ಇಯರ್ಸ್. ನೆಕ್ಸ್ಟ್ ಇಸ್ ಬಿಸ್ನೆಸ್ ಇನ್ಕಮ್. ಸ್ಪೆಕ್ಯುಲೇಷನ್ ಇಸ್ ಗಿವನ್ ವಿದಿನ್ ದ ಬ್ರಾಕೆಟ್ಸ್. ದ ಅಮೌಂಟ್ ಇಸ್ 80,000. ಸ್ಪೆಕ್ಯುಲೇಷನ್ ಇನ್ಕಮ್ ಸ್ಟೂಡೆಂಟ್ಸ್, ಯಾಕಂದರೆ ಬ್ರಾಕೆಟಲ್ಲಿ ಸ್ಪೆಕ್ಯುಲೇಷನ್ ಅಂತ ಕೊಟ್ಟಿರೋ ದ ಸ್ಪೆಕ್ಯುಲೇಷನ್ ಇನ್ಕಮ್ ಇಸ್ ಟ್ಯಾಕ್ಸೇಬಲ್ ಅಂಡರ್ ಸೆಕ್ಷನ್ 28. ಆ್ಯಂಡ್ ದರ್ ಇಸ್ ಬಿಸ್ನೆಸ್ ಲಾಸ್ 2,15,000 ಅಂತ ಕೊಟ್ಟಿದ್ದಾರೆ. ಸೊ ಬಿಸ್ನೆಸ್ ಲಾಸ್ ಇದೆ. ಅದನ್ನ ನಾವು ಸೊಲ್ಯೂಷನ್ ಮಾಡುವಾಗ ನಾವು ಬ್ಲೈಂಡಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಲಾಸ್ ಕೊಟ್ಟಿರ್ತಾನೆ, ಯಾವುದರಿಂದ ನಾವು ಅಡ್ಜಸ್ಟ್ ಮಾಡ್ಬೋದು ಅಂತ ನೋಡಬೇಕಾಗುತ್ತೆ. ಈಗ ಬಿಸ್ನೆಸ್ ಲಾಸ್ 2,15,000 ಇದೆ. ದ್ಯಾಟ್ ಬಿಸ್ನೆಸ್ ಲಾಸ್ ರಿಲೇಟ್ಸ್ ಟು ರೆಗ್ಯುಲರ್ ಬಿಸ್ನೆಸ್. ಯಾಕಂದರೆ ಅಲ್ಲಿ ಜಸ್ಟ್ ಬಿಸ್ನೆಸ್ ಲಾಸ್ ಅಂತ ಕೊಟ್ಟಿದ್ದಾರೆ, ಬೇರೆ ಏನೂ ಕೊಟ್ಟಿಲ್ಲ. ಬಿಸ್ನೆಸ್ ಲಾಸ್ ಏನು ಕೊಟ್ಟಿದ್ದಾರೆ, ಬಿಸ್ನೆಸ್ ಲಾಸ್ ಇಸ್ ನಥಿಂಗ್ ಬಟ್ ಹಿಯರ್ ರೆಗ್ಯುಲರ್ ಬಿಸ್ನೆಸ್ ಲಾಸ್. ರೆಗ್ಯುಲರ್ ಬಿಸ್ನೆಸ್ ಲಾಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ರೆಗ್ಯುಲರ್ ಬಿಸ್ನೆಸ್ ಪ್ರಾಫಿಟ್. ಬಟ್ ಇಲ್ಲಿ ಯಾವುದೇ ರೆಗ್ಯುಲರ್ ಬಿಸ್ನೆಸ್ ಪ್ರಾಫಿಟ್ ಇಲ್ಲ, ಪ್ರಾಬ್ಲಮ್ ನೀವು ನೋಡಿದ್ದೆ ಆದರೆ. ಸೊ ಹಾಗಾಗಿ ಸ್ಪೆಕ್ಯುಲೇಷನ್ ಪ್ರಾಫಿಟ್ ಜೊತೆ ನೀವು ಅಡ್ಜಸ್ಟ್ ಮಾಡ್ತೀರಾ. ಸ್ಪೆಕ್ಯುಲೇಷನ್ ಪ್ರಾಫಿಟ್ 80,000 ಇದೆ, ಬಟ್ ರೆಗ್ಯುಲರ್ ಬಿಸ್ನೆಸ್ ಲಾಸ್ ಎಷ್ಟಿದೆ ಅಂದರೆ 2,15,000 ಇದೆ. ಈವನ್ ಆಫ್ಟರ್ ಅಡ್ಜಸ್ಟಿಂಗ್ ಆರ್ ಸೆಟ್ಟಿಂಗ್ ಆಫ್ ದ ಬಿಸ್ನೆಸ್ ಲಾಸ್ ಅಗೇನ್ಸ್ಟ್ ದ ಸ್ಪೆಕ್ಯುಲೇಷನ್ ಪ್ರಾಫಿಟ್. ಸ್ಪೆಕ್ಯುಲೇಷನ್ ಇನ್ಕಮ್ಗೆ ನಾವು ಸೆಟ್ ಆಫ್ ಮಾಡಿ ಬಿಸ್ನೆಸ್ ಲಾಸ್ 2,15,000 ಏನಿದೆ ಅದನ್ನ ಸ್ಪೆಕ್ಯುಲೇಷನ್ ಪ್ರಾಫಿಟಿಗೆ ನೀವು ಸೆಟ್ ಆಫ್ ಮಾಡಿನೂ ಇನ್ನೂ ಬಿಸ್ನೆಸ್ ಲಾಸ್ ಉಳಿಯುತ್ತೆ. ದೆನ್ ಯು ಹ್ಯಾವ್ ಟು ಸಿ ನಾವು ಯಾವ ಹೆಡ್ ಅಗೇನ್ಸ್ಟ್ ಆಗಿ ನಾವು ಅದನ್ನ ಸೆಟ್ ಆಫ್ ಮಾಡ್ಬೋದು ಅಂತ ಹೇಳಿಬಿಟ್ಟು ದ ಲಾಸ್ ಫ್ರಮ್ ಬಿಸ್ನೆಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಎನಿ ಹೆಡ್ ಆಫ್ ಇನ್ಕಮ್ ಎಕ್ಸೆಪ್ಟ್ ಸ್ಯಾಲರಿ. ಸ್ಯಾಲರಿ ಹೆಡ್ ಬಿಟ್ಟು ಬೇರೆ ಯಾವುದೇ ಹೆಡ್ ಆಫ್ ಇನ್ಕಮಿಂದನೂ ಸೆಟ್ ಆಫ್ ಮಾಡ್ಬೋದು. ಸೊ ದ್ಯಾಟ್ ವೈಲ್ ವರ್ಕಿಂಗ್ ಔಟ್ ದ ಸೊಲ್ಯೂಷನ್ ವಿ ವಿಲ್ ಗೋ ಇನ್ ಡೀಟೇಲ್.
Bank interest is given 25,000. Bank interest is taxable under section 56. Winnings from horse race net is given 35,000. Winnings from horse race once again taxable under section 56. Net winnings or net income in respect of horse race is given, students. So what you are supposed to do is the net income has to be grossed up. Gross up ಮಾಡಬೇಕಾಗುತ್ತೆ. 35,000 is the amount. So when you gross up 35,000 into 100 divided by 70 you have to do. So it will be 50,000. Next is loss from buffalo race. 5,000. Loss from buffalo race. That loss pertains to casual source. Casual source in the loss ಆಗಿರೋದು. Loss from buffalo race. No loss from casual source will be set off. ಅಂದರೆ ಕ್ಯಾಶುವಲ್ ಸೋರ್ಸಿಂದ ಯಾವುದೇ ಲಾಸ್ ಆದರೂ ಅದನ್ನ ಸೆಟ್ ಆಫ್ ಮಾಡಲ್ಲ. ವಿ ಆರ್ ಜಸ್ಟ್ ಗೋಯಿಂಗ್ ಟು ignore it. Compute gross total income. We are supposed to calculate the gross total income. Now you go through the solution part. Computation of gross total income of Mr. Vihan Pai. The name of the SSC is Vihan Pai, and you are supposed to write previous year as well as assessment year. Previous year is 2019-20 and assessment year is 2021. First is section 15, income from salary. So income from salary ಏನು ಕೊಟ್ಟಿದ್ದಾರೆ ಅಂತ ನೋಡಿ. Salary received ಅಂತ ಕೊಟ್ಟರೆ ನಾವು ಅದರಿಂದ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಸಬ್ಸೆಕ್ಷನ್ IA ಅಂಡರಲ್ಲಿ 50,000 ಡಿಡಕ್ಟ್ ಮಾಡಬೇಕು. ಬಟ್ ಇಲ್ಲಿ ಡೈರೆಕ್ಟಾಗಿ ಸ್ಯಾಲ್ರಿ ಇನ್ಕಮ್ ಅಂತಾನೆ ಕೊಟ್ಟಿದ್ದಾರೆ. ಸ್ಟ್ರೈಟ್ ಅವೇ ಯು ಟೇಕ್ 4 lakh to the amount column. Next is under section 22, income from house property you are supposed to show. The house property in this problem is self-occupied house property. Annual value will be nil because the house property is self-occupied house property. So only one deduction is applicable in case of self-occupied house property. It is interest on loan. Interest on loan ಡಿಡಕ್ಟ್ ಮಾಡಬೇಕಾಗುತ್ತೆ 45,000. ಸೊ ನಾವು ವಾಟ್ ಹ್ಯಾಪನ್ಸ್ ಇಸ್ ಆನ್ಯುವಲ್ ವ್ಯಾಲ್ಯೂ ಇಸ್ ನಿಲ್ ಸ್ಟೂಡೆಂಟ್ಸ್. ಇಂಟ್ರೆಸ್ಟ್ ಆನ್ ಲೋನ್ ಡಿಡಕ್ಟ್ ಮಾಡ್ತೀರಾ 45,000 ಮೈನಸ್ 45,000 ಬರುತ್ತೆ. ನಾವು ದೇರ್ ಇಸ್ ಲಾಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಲಾಸ್ ಇದೆ ಎಷ್ಟು ಅಂದರೆ 45,000. ಎನಿ ಲಾಸ್ ಅಂಡರ್ ದ ಹೆಡ್ ಇನ್ಕಮ್ ಅಂಡರ್ ದ ಹೆಡ್ ಹೌಸ್ ಪ್ರಾಪರ್ಟಿ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಎನಿ ಹೆಡ್ ಆಫ್ ಇನ್ಕಮ್. ಹೌಸ್ ಪ್ರಾಪರ್ಟಿ ಅಂಡರಲ್ಲಿ ಯಾವುದೇ ಲಾಸ್ ಆದರೂ ಯಾವುದೇ ಹೆಡ್ ಆಫ್ ಇನ್ಕಮಿಂದನೂ ಸೆಟ್ ಆಫ್ ಮಾಡ್ಬೋದು. ಹಾಗಾಗಿ ಇಲ್ಲಿ ಈ 45,000 ಲಾಸ್ ಏನಿದೆಯಲ್ಲ ಅದು ಸ್ಯಾಲ್ರಿಯಿಂದ ಸೆಟ್ ಆಫ್ ಆಗುತ್ತೆ. ಯಾಕಂದರೆ ಸ್ಯಾಲ್ರಿ ವಿ ಹ್ಯಾವ್ 4 lakh ವಿಚ್ ಇಸ್ ಗಿವನ್ ಇನ್ ದ ಪ್ರಾಬ್ಲಮ್. The loss of 45,000 from the house property will be set off against salary income. So minus 45,000 ಅಂತ ತೋರಿಸಬೇಕಾಗುತ್ತೆ. Now moving to section 28, income from business students. So under business income, first you show the speculation income. Business income speculation is 80,000 and there is business loss. Business loss ಇದೆ ಸ್ಟೂಡೆಂಟ್ಸ್. ಎಷ್ಟು business loss ಅಂತ ಹೇಳಿದ್ರೆ 2,15,000 ಇದೆ. business loss ಎಷ್ಟಿದೆ ಅಂದರೆ 2,15,000. ಈಗ 2,15,000 is the business loss, but 2,15,000 ಅಲ್ಲಿ it is regular business loss. ರೆಗ್ಯುಲರ್ ಬಿಸ್ನೆಸ್ ಪ್ರಾಫಿಟ್ ಇಂದ ಸೆಟ್ ಆಫ್ ಮಾಡೋಕ್ಕಾಗುತ್ತೆ ಅಂತ ನೋಡಿ. ಬಟ್ ಇನ್ ದಿಸ್ ಪ್ರಾಬ್ಲಮ್ ದೆರ್ ಇಸ್ ನೋ ರೆಗ್ಯುಲರ್ ಬಿಸ್ನೆಸ್ ಪ್ರಾಫಿಟ್. ಹಾಗಾಗಿ ಸ್ಪೆಕ್ಯುಲೇಷನ್ ಪ್ರಾಫಿಟ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಔಟ್ ಆಫ್ 2,15,000 ನಿಮ್ಗೆ ಯಾವುದರಿಂದ ಅಡ್ಜಸ್ಟ್ ಆಗುತ್ತೆ ಅಂದರೆ 2,15,000 ಅಲ್ಲಿ ಸ್ಪೆಕ್ಯುಲೇಷನ್ ಇನ್ಕಮ್ 80,000 ಸಿಗುತ್ತೆ ನಮಗೆ ಸೆಟ್ ಆಫ್ ಮಾಡಲಿಕ್ಕೆ. ಸ್ಟಿಲ್ ಬಿಸ್ನೆಸ್ ಲಾಸ್ ಉಳಿಯುತ್ತೆ. ಸೊ ಹಾಗಾಗಿ ಬೇರೆ ಹೆಡ್ಸ್ ಆಫ್ ಇನ್ಕಮ್ನ ನಾವು ಯುಟಿಲೈಸ್ ಮಾಡಬೇಕಾಗುತ್ತೆ. ಯಾಕಂದರೆ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಬಿಸ್ನೆಸ್ ನಮ್ಮ ಸ್ಪೆಕ್ಯುಲೇಷನ್ ಪ್ರಾಫಿಟ್ ಮಾತ್ರ ಇರೋದು ಬಿಸ್ನೆಸ್ ಲಾಸ್ನ ಸೆಟ್ ಆಫ್ ಮಾಡಲಿಕ್ಕೆ. ಬಟ್ 2,15,000 ಇಸ್ ದ ಬಿಸ್ನೆಸ್ ಲಾಸ್. ಸ್ಪೆಕ್ಯುಲೇಷನ್ ಪ್ರಾಫಿಟ್ ಇರೋದು ಇಟ್ ಇಸ್ ಸ್ಪೆಕ್ಯುಲೇಷನ್ ಇನ್ಕಮ್ ಓನ್ಲಿ 80,000 ಇದೆ. ಇನ್ನೂ ನಮಗೆ ಬಿಸ್ನೆಸ್ ಲಾಸ್ ಉಳಿಯುತ್ತೆ. ಸೊ ಅದನ್ನ ಹೇಗೆ ಸೆಟ್ ಆಫ್ ಮಾಡಬೇಕು ಅಂತ ಹೇಳಿದ್ರೆ ಬಿಸ್ನೆಸ್ ಲಾಸ್ ಇದ್ದರೆ ಯಾವುದೇ ಹೆಡ್ ಆಫ್ ಇನ್ಕಮಿಂದನೂ ಸೆಟ್ ಆಫ್ ಮಾಡ್ಬೋದು ಎಕ್ಸೆಪ್ಟ್ ಸ್ಯಾಲ್ರಿ. ಯು ಕೆನಾಟ್ ಯುಟಿಲೈಸ್ ಸ್ಯಾಲರಿ ಟು ಸೆಟ್ ಆಫ್ ಬಿಸ್ನೆಸ್ ಲಾಸ್. ಬೇರೆ ಯಾವುದೇ ಹೆಡ್ ಆಫ್ ಇನ್ಕಮ್ ನಾವು ಯುಟಿಲೈಸ್ ಮಾಡ್ಬೋದು. ಈಗ ಸ್ಯಾಲ್ರಿ ಬಿಟ್ಬಿಡಿ ಹೌಸ್ ಪ್ರಾಪರ್ಟಿ ಇನ್ಕಮ್ ನಾವು ಕನ್ಸಿಡರ್ ಮಾಡೋದಾದರೆ ಅಂಡರ್ ಹೌಸ್ ಪ್ರಾಪರ್ಟಿ ಯು ಹ್ಯಾವ್ ಲಾಸ್ ಇದೆ minus 45,000 ಇದೆ. ಸೊ ದ್ಯಾಟ್ ಯು ಕೆನಾಟ್ ಯುಟಿಲೈಸ್. ಇನ್ಕಮ್ ಫ್ರಮ್ ಬಿಸ್ನೆಸ್ಸಲ್ಲೇ ಲಾಸ್ ಇರೋದು ನಾವು ಅದನ್ನ ಸೆಟ್ ಆಫ್ ಮಾಡೋಕ್ಕೆ ನಾವು ನೋಡ್ತಾ ಇರೋದು. ಹಾಗಾಗಿ ನಾವು ಬ್ಲೈಂಡ್ಲಿ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ನೀವು ಬ್ಲೈಂಡಾಗಿ ನಿಮ್ಮ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಕ್ಯಾಪಿಟಲ್ ಗೇನ್ಸಲ್ಲಿ ನಮ್ಗೆ ಎಷ್ಟು ಅಮೌಂಟ್ ಸಿಗುತ್ತೆ, ಅದರ್ ಸೋರ್ಸಲ್ಲಿ ಎಷ್ಟು ಅಮೌಂಟ್ ಸಿಗುತ್ತೆ ಇನ್ ಆರ್ಡರ್ ಟು ಸೆಟ್ ಆಫ್ ಬಿಸ್ನೆಸ್ ಲಾಸ್. ಈಗ ಇಲ್ಲಿ ನಿಮಗೆ ಪ್ರಾಬ್ಲಮ್ ಸೊಲ್ಯೂಷನ್ ಈಸಿಯಾಗಿ ಗೊತ್ತಾಗ್ತಾ ಇದೆ. ಬಟ್ ನೀವು ವೆನ್ ಯು ಆರ್ ವರ್ಕಿಂಗ್ ಔಟ್ ಈ ಪಿಕ್ಚರ್ ಇರಲ್ಲ. ಯಾಕಂದರೆ ನೀವು ಬಿಸ್ನೆಸ್ ಲಾಸ್ನ ಹೇಗೆ ಸೆಟ್ ಆಫ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಹಾಗಾಗಿ ಮೈಂಡಲ್ಲಿ ಅಥವಾ ಬ್ಲೈಂಡಲ್ಲಿ ಅಥವಾ ರಫ್ ಶೀಟಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಈಗ ನಾವು ಯು ಬ್ಲೈಂಡ್ಲಿ ಕ್ಯಾಲ್ಕುಲೇಟ್ ಸೆಕ್ಷನ್ 45 ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ is 55,000. There is long term capital loss students. Long term capital loss 1 lakh ಇದೆ.
ಇನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಉಳಿಯುತ್ತೆ ಎಷ್ಟಂದರೆ 45,000. ಇಟ್ ವಿಲ್ ಬಿ ಕ್ಯಾರಿಡ್ ಫಾರ್ವರ್ಡ್ ಟು ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್. ಸಿ ದಿಸ್ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಇನ್ ಯುವರ್ ಮೈಂಡ್. ಯಾಕಂದರೆ ನಾವೀಗ ಬಿಸ್ನೆಸ್ ಲಾಸ್ ಏನಿದೆಯಲ್ಲ ಅದನ್ನ ಹೇಗೆ ಸೆಟ್ ಆಫ್ ಮಾಡ್ಬೋದು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ನಮ್ಮ ಕ್ಯಾಲ್ಕುಲೇಷನ್ ಅಲ್ಲಿಗೆ ನಿಂತಿರುತ್ತೆ. ಆ್ಯಂಡ್ ಡೋಂಟ್ ಗೋ ಥ್ರೂ ದಿಸ್ ಸೊಲ್ಯೂಷನ್ ಪಾರ್ಟ್. ನಾನೀಗ ಹೇಳ್ತಾ ಇರೋದು ನೀವು ಇದನ್ನ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ನಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಉಳಿಯಲ್ಲ ಟು ಸೆಟ್ ಆಫ್ ಬಿಸ್ನೆಸ್ ಲಾಸ್. ನಾವು ಯು ಯುಟಿಲೈಸ್ whether you have short term capital gain. You see, yes, there is short term capital gain. The amount is 40,000. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಿದೆ ಅಂದರೆ 40,000. ಸೊ ಹಾಗಾಗಿ ಅಂಡರ್ ದ ಹೆಡ್ ಕ್ಯಾಪಿಟಲ್ ಗೇನ್ಸ್ ನಮಗೆ 40,000 ಸಿಗುತ್ತೆ. ಈಗ 80,000 ಸ್ಪೆಕ್ಯುಲೇಷನ್ ಇನ್ಕಮ್ ಸಿಕ್ತು ಆ್ಯಂಡ್ 40,000 ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ 40,000. ಸೊ ಅದನ್ನು ನಾವು ಬಿಸ್ನೆಸ್ ಲಾಸಿಗೆ ಅಡ್ಜಸ್ಟ್ ಮಾಡ್ಬೋದು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ನೆಕ್ಸ್ಟ್ ಯು ಗೋ ಥ್ರೂ ಅಂಡರ್ ಅದರ್ ಸೋರ್ಸಸ್ ಇಫ್ ದೇರ್ ಆರ್ ಎನಿ ಇನ್ಕಮ್ಸ್ ವಿಚ್ ಕ್ಯಾನ್ ಬಿ ಯುಟಿಲೈಸ್ಡ್ ಟು ಸೆಟ್ ಆಫ್ ಬಿಸ್ನೆಸ್ ಲಾಸ್. ಅದರ್ ಸೋರ್ಸಲ್ಲಿ ಯಾವ್ದಾರು ಇನ್ಕಮ್ಸ್ ಇದೆಯಾ ಅಂತ ಹೇಳ್ಬಿಟ್ಟು ವಿನ್ನಿಂಗ್ಸ್ ಫ್ರಮ್ ಹಾರ್ಸ್ ರೇಸ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನೆಟ್ ಇನ್ಕಮ್ ಕೊಟ್ಟಿದ್ದಾರೆ, ಯು ಆರ್ ಗೋಯಿಂಗ್ ಟು ಗ್ರಾಸ್ ಅಪ್ 50,000 ಇಸ್ ದ ಅಮೌಂಟ್. ಬಟ್ ಈಗ ವಿನ್ನಿಂಗ್ಸ್ ಫ್ರಮ್ ಹಾರ್ಸ್ ರೇಸ್ ಏನಿದೆಯಲ್ಲ ಇಟ್ ಈಸ್ ಇನ್ಕಮ್ ಫ್ರಮ್ ಇಟ್ ಈಸ್ ಎ ಕ್ಯಾಶುವಲ್ ಇನ್ಕಮ್. ನೋ ಲಾಸಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಕ್ಯಾಶುವಲ್ ಇನ್ಕಮ್. ಯಾವುದೇ ಲಾಸಸ್ನ ಕ್ಯಾಶುವಲ್ ಇನ್ಕಮ್ ಅಗೇನ್ಸ್ಟ್ ಆಗಿ ಸೆಟ್ ಆಫ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ವಿನ್ನಿಂಗ್ಸ್ ಫ್ರಮ್ ಹಾರ್ಸ್ ರೇಸ್ ಏನಿದೆಯಲ್ಲ ಇಟ್ ಈಸ್ ಕ್ಯಾಶುವಲ್ ಇನ್ಕಮ್. ಅದನ್ನ ನಾವು ಯುಟಿಲೈಸ್ ಮಾಡಲಿಕ್ಕೆ ಆಗಲ್ಲ ಬಿಸ್ನೆಸ್ ಲಾಸ್ನ ಸೆಟ್ ಆಫ್ ಮಾಡಲಿಕ್ಕೆ. ನೆಕ್ಸ್ಟ್ ಯು ಹ್ಯಾವ್ ಬ್ಯಾಂಕ್ ಇಂಟ್ರೆಸ್ಟ್. ದ ಅಮೌಂಟ್ ಇಸ್ 25,000. ಯು ಕ್ಯಾನ್ ಯುಟಿಲೈಸ್ ಬ್ಯಾಂಕ್ ಇಂಟ್ರೆಸ್ಟ್. ಬ್ಯಾಂಕ್ ಇಂಟ್ರೆಸ್ಟ್ನ ನೀವು ಯುಟಿಲೈಸ್ ಮಾಡ್ಬೋದು ಟು ಸೆಟ್ ಆಫ್ ಬಿಸ್ನೆಸ್ ಲಾಸ್. ಈಗ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಯು ಕೆನಾಟ್ ಯುಟಿಲೈಸ್ ಕ್ಯಾಶುವಲ್ ಇನ್ಕಮ್. ಕ್ಯಾಶುವಲ್ ಇನ್ಕಮ್ಸ್ನ ಟು ಸೆಟ್ ಆಫ್ ಎನಿ ಲಾಸಸ್ ಯು ಕೆನಾಟ್ ಯುಟಿಲೈಸ್. ಬೇರೆ ಯಾವ್ದಾರು ಇನ್ಕಮ್ಸ್ ಇದ್ದರೆ ನಾವು ಯು ಹ್ಯಾವ್ ಬ್ಯಾಂಕ್ ಇಂಟ್ರೆಸ್ಟ್ ಅಥವಾ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಇದ್ದರೆ ಅದನ್ನ ನೀವು ಯುಟಿಲೈಸ್ ಮಾಡ್ಬೋದು. ಬ್ಯಾಂಕ್ ಇಂಟ್ರೆಸ್ಟ್ ಎಷ್ಟಿದೆ ಅಂದರೆ 25,000. ನಾವು ಈಗ ಯಾವುದೆಲ್ಲ ಇದೆ ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 40,000. ನೆಕ್ಸ್ಟ್ ಯು ಹ್ಯಾವ್ ಬ್ಯಾಂಕ್ ಇಂಟ್ರೆಸ್ಟ್ 25,000. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಿದೆ ಅಂತ ಹೇಳಿದ್ರೆ ಯು ಹ್ಯಾವ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಯು ಹ್ಯಾವ್ 40,000. ಬ್ಯಾಂಕ್ ಇಂಟ್ರೆಸ್ಟ್ 25,000 ಇದೆ. ಟೋಟಲಿ ಇನ್ ಆರ್ಡರ್ ಟು ಸೆಟ್ ಆಫ್ ಬಿಸ್ನೆಸ್ ಲಾಸ್ನ ಸೆಟ್ ಆಫ್ ಮಾಡಲಿಕ್ಕೆ ಸ್ಪೆಕ್ಯುಲೇಷನ್ ಪ್ರಾಫಿಟ್ ಬಿಟ್ಟು ನಮಗೆ 65,000 ಇದೆ. ಹಾಗಾಗಿ ನೀವೇನು ಬರೀಬೇಕಾಗುತ್ತೆ ಅಂತ ಹೇಳಿದ್ರೆ ಟು ದ ಅಮೌಂಟ್ ಕಾಲಮ್ -65,000 ಅಂತ ತೋರಿಸ್ಬೇಕು. ಹೇಗೆ 65,000 ಅಂತ ಹೇಳಿದ್ರೆ 40,000 ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ಬ್ಯಾಂಕ್ ಇಂಟ್ರೆಸ್ಟ್ ಇಸ್ 25,000. ಸೊ 65,000 is available to set off business loss. So in the outer column you are going to show -65,000. and ಅಲ್ಲಿಗೆ ನಾವು ಎಷ್ಟು ಸೆಟ್ ಆಫ್ ಮಾಡ್ಬೋದು ಅಂತ ಹೇಳಿದ್ರೆ ಅಂದರೆ ಈ 1,45,000 ಹೇಗೆ ಬಂತು ಅಂತ ಹೇಳ್ಬಿಟ್ಟು ನಿಮ್ಗೊಂದು ಡೌಟ್ ರೈಸ್ ಆಗ್ಬೋದು. -65,000 ಯು ಕೇಮ್ ಟು ನೋ ದಟ್ ಇಸ್ 40,000 ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆ್ಯಂಡ್ 25,000 ಇಸ್ ಬ್ಯಾಂಕ್ ಇಂಟ್ರೆಸ್ಟ್. ಟೋಟಲಿ 65,000 ಆಗುತ್ತೆ. ಬಟ್ ಹೌ ದಿಸ್ 1,45,000 ಹ್ಯಾಸ್ ಕಮ್? ಅದು ಹೇಗೆ ಅಂತ ಹೇಳಿದ್ರೆ 80,000 ಸ್ಪೆಕ್ಯುಲೇಷನ್ ಪ್ರಾಫಿಟ್ ಇದೆ ಆ್ಯಂಡ್ 65,000 ನಮಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ. ಯು ಆ್ಯಡ್ ದಟ್ 80,000 + 65,000. The resulting figure will be 1,45,000. That is the figure, students. 1,45,000 ಯಾವುದು ಅಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡ್ ಇಟ್ ಪ್ರಾಪರ್ಲಿ. 80,000 is speculation income and 65,000 ಏನಿದೆಯಲ್ಲ 65,000 includes short term capital gain and bank interest. Total 80,000 + 65,000 it will be 1,45,000. That is the ಅಮೌಂಟ್ ವಿಚ್ ಐ ಹ್ಯಾವ್ ಶೋನ್ ಹಿಯರ್. 1,45,000 ಏನಿದೆಲ್ಲ ಇದು ಹಾಗೆ ಬರುತ್ತೆ. ಈಗ ಕ್ಯಾರಿ ಫಾರ್ವರ್ಡ್ ಮಾಡೋದು ಎಷ್ಟು ಬಿಸ್ನೆಸ್ ಲಾಸ್ ಅಂತ ನೋಡಬೇಕಾಗುತ್ತೆ. ಕ್ಯಾರಿಡ್ ಫಾರ್ವರ್ಡ್ ಟು ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್ ಸ್ಟೂಡೆಂಟ್ 70,000 ಇಸ್ ದ ಬಿಸ್ನೆಸ್ ಲಾಸ್. ದ ಬಿಸ್ನೆಸ್ ಲಾಸ್ ಆಫ್ 70,000 ವಿಲ್ ಬಿ ಕ್ಯಾರಿಡ್ ಫಾರ್ವರ್ಡ್ ಟು ನೆಕ್ಸ್ಟ್ ಅಸೆಸ್ಮೆಂಟ್ ಹಿಯರ್. ಹೌ ದ 70,000 ಹ್ಯಾಸ್ ಅರೈವ್ಡ್, ಹೇಗೆ ಬಂದಿದೆ ಅಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡ್ ದ ಕ್ಯಾಲ್ಕುಲೇಷನ್ ಪ್ರಾಪರ್ಲಿ. ಐ ಹ್ಯಾವ್ ಶೋನ್ ಇನ್ ದ ಬ್ರಾಕೆಟ್ಸ್ 2,15,000 ಇಸ್ ದ ಬಿಸ್ನೆಸ್ ಲಾಸ್ ಸ್ಟೂಡೆಂಟ್ಸ್. ಫಸ್ಟು ನೀವು ಯಾವ್ದು ಯುಟಿಲೈಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸ್ಪೆಕ್ಯುಲೇಷನ್ ಇನ್ಕಮ್ನ ಯುಟಿಲೈಸ್ ಮಾಡಿದ್ರಿ 80,000. ನೆಕ್ಸ್ಟ್ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಸ್ಪೆಕ್ಯುಲೇಷನ್ ಇನ್ಕಮ್ನ ಯುಟಿಲೈಸ್ ಮಾಡಿ ಮತ್ತೆ ಆ ಹೆಡ್ಡಲ್ಲಿ ಲಾಸ್ ಉಳಿಯುತ್ತೆ ನಮಗೆ. ಬಿಸ್ನೆಸ್ ಅಂಡರ್ ಸೆಕ್ಷನ್ 28 ಲಾಸ್ ಉಳಿಯುತ್ತೆ. ಸೊ ಬಿಸ್ನೆಸ್ ಲಾಸ್ ಇದೆ ಅಂತ ಹೇಳಿದ್ರೆ ಅದನ್ನ ಯಾವುದೇ ಹೆಡ್ ಆಫ್ ಇನ್ಕಮಿಂದ ಸೆಟ್ ಆಫ್ ಮಾಡ್ಬೋದು ಅದರ್ ದೆನ್ ಸ್ಯಾಲ್ರಿಯಿಂದ ಆಗಲ್ಲ. ಹಾಗಾಗಿ ನೀವು ಯುಟಿಲೈಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಸ್ ವೆಲ್ ಆಸ್ ಬ್ಯಾಂಕ್ ಇಂಟ್ರೆಸ್ಟ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಹಾಗಾಗಿ 2,15,000 ಇಂದ ಯು ಡಿಡಕ್ಟ್ 80,000, ಡಿಡಕ್ಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 40,000 ಆ್ಯಂಡ್ ಯು ಡಿಡಕ್ಟ್
25,000 ಡಿಡಕ್ಟ್ ಮಾಡಿ. ಸೊ ಟೋಟಲ್ ಆಗಿ ಈಗ ಬ್ರಾಕೆಟ್ಸಲ್ಲಿ ನೋಡಿ 80,000 ಪ್ಲಸ್ 40,000 ಪ್ಲಸ್ 25,000. ಸೊ ಇಟ್ ವಿಲ್ ಬಿ 1,20,000 1,45,000. 2,15,000 ಇಂದ 1,45,000 ಡಿಡಕ್ಟ್ ಮಾಡಿ. 1,45,000 ಹೇಗೆ ಅಂದರೆ 80,000 ಸ್ಪೆಕ್ಯುಲೇಷನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 40,000, ಬ್ಯಾಂಕ್ ಇಂಟ್ರೆಸ್ಟ್ 25,000. ಇದಿಷ್ಟು ಟೋಟಲ್ ಮಾಡಿದಾಗ 1,45,000 ಬರುತ್ತೆ. ಫ್ರಮ್ 2,15,000 ಬಿಸ್ನೆಸ್ ಲಾಸ್ ಯು ಡಿಡಕ್ಟ್ ದ, ನೀವೆಷ್ಟು ಸೆಟ್ ಆಫ್ ಮಾಡಿರಲ್ಲ ಅಷ್ಟು ಡಿಡಕ್ಟ್ ಮಾಡಿ. 1,45,000 ಡಿಡಕ್ಟ್ ಮಾಡಿ. ರಿಮೈನಿಂಗ್ ಇನ್ನೇನು ಉಳಿಯುತ್ತೆ ಲಾಸ್ ಏನಿದೆಯಲ್ಲ ಇಟ್ ವಿಲ್ ಬಿ ಕ್ಯಾರಿಡ್ ಫಾರ್ವರ್ಡ್. ₹70,000 ಇಸ್ ದ ಬಿಸ್ನೆಸ್ ಲಾಸ್ ವಿಚ್ ವಿಲ್ ಬಿ ಕ್ಯಾರಿಡ್ ಫಾರ್ವರ್ಡ್ ಟು ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್. ಈಗ ನೌ ದ ಕ್ಯಾಲ್ಕುಲೇಷನ್ ಬಿಗಿನ್ಸ್. ಈಗ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ತೋರಿಸಿ ಸ್ಟೂಡೆಂಟ್ಸ್. ಈಗ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ನೀವು ಅವಾಗ ಮೈಂಡಲ್ಲಿ ಅಥವಾ ರಫಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ರಿ. ಈಗ ತೋರಿಸಿ ಕ್ಯಾಲ್ಕುಲೇಷನ್ನ. ಆಸ್ ಐ ಆಲ್ರೆಡಿ ಸೆಡ್ ದರ್ ಇಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 55,000. ಯು ಹ್ಯಾವ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ 1 lakh. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ನಮ್ಗೆ ಇನ್ನೂ ಉಳಿಯುತ್ತೆ 45,000 ಲಾಸ್ ಉಳಿಯುತ್ತೆ. ಇಟ್ ವಿಲ್ ಬಿ ಕ್ಯಾರಿಡ್ ಫಾರ್ವರ್ಡ್ ಟು ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್. ಯು ಹ್ಯಾವ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 40,000 ಸ್ಟೂಡೆಂಟ್ಸ್ ವಿಚ್ ಇಸ್ ಆ 40,000 ನಾವು ಯುಟಿಲೈಸ್ ಮಾಡ್ಕೊಂಡ್ವಿ. ಯಾವ ಪರ್ಪಸ್ಸಿಗೆ ಅಂತ ಹೇಳಿದ್ರೆ ಇನ್ ಆರ್ಡರ್ ಟು ಸೆಟ್ ಆಫ್ ಬಿಸ್ನೆಸ್ ಲಾಸ್. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಿಗೆ ಬಂದರೆ ಯು ಹ್ಯಾವ್ ವಿನ್ನಿಂಗ್ಸ್ ಫ್ರಮ್ ಹಾರ್ಸ್ ರೇಸ್. ಸೊ ನೆಟ್ ಇನ್ಕಮ್ ಇದ್ದರೂ ಅದನ್ನು ನಾವು ಗ್ರಾಸ್ ಅಪ್ ಮಾಡ್ತಾ ಇದ್ದೀವಿ. 35,000 ಇಂಟು 100/70 ದ ರಿಸಲ್ಟಿಂಗ್ ಫಿಗರ್ ವಿಲ್ ಬಿ 50,000 ಆ್ಯಂಡ್ ಬ್ಯಾಂಕ್ ಇಂಟ್ರೆಸ್ಟ್ ಅಮೌಂಟ್ ಇಸ್ 25,000. ಸೊ ಟೋಟಲ್ ಇಟ್ ವಿಲ್ ಬಿ under the taxable amount under income from other sources is 75,000. Now the gross total income comes to 4,05,000. And remember, you are supposed to show working notes. Set off and carry forward problems will appear for section B. So section B ge barodrinda, so in tax you are supposed to give working notes. So 2 working notes, at least 2 working notes na section B problems ಗೆ ತೋರಿಸಿ. ಸೊ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಅಲ್ಲಿ ಇಲ್ಲಿ ಯಾವ ವರ್ಕಿಂಗ್ ನೋಟ್ ತೋರಿಸ್ಬೋದು ಅಂತ ಹೇಳಿದ್ರೆ ಯು ಕ್ಯಾನ್ ಶೋ ದಟ್ ಕ್ಯಾಲ್ಕುಲೇಷನ್ ಪಾರ್ಟ್. ಅಂದರೆ 70,000 ಬಿಸ್ನೆಸ್ ಲಾಸ್ ಏನು ಬಂದಿದೆ ದಟ್ ಐ ಹ್ಯಾವ್ ಶೋನ್ ಇನ್ ದ ಟೇಬಲ್. ಆ 70,000 ಹೇಗೆ ಬಂತು ಅಂತ ಹೇಳ್ಬಿಟ್ಟು ನೀವು ಅದನ್ನ ವರ್ಕಿಂಗ್ ನೋಟ್ ತೋರಿಸ್ಬೋದು. ಹಾಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ವಿಚ್ ಇಸ್ ಕ್ಯಾರಿಡ್ ಫಾರ್ವರ್ಡ್, ಎಷ್ಟು ವರ್ಷ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದೀರಾ ಅಂತಲೂ ಅದನ್ನು ತೋರಿಸ್ಬೋದು. 8 years ಇಟ್ ವಿಲ್ ಬಿ ಕ್ಯಾರಿಡ್ ಫಾರ್ವರ್ಡ್. ಆ್ಯಂಡ್ ದ ನೆಟ್ income in respect of horse race which is given, it has been grossed up. So that will be another working note. So I have I have explained 3 working notes here, but ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ 2 ವರ್ಕಿಂಗ್ ನೋಟ್ನ ಬರೆದ್ರೆ ಸಾಕು.